ದಧಿಕ್ರಾಣೋ ಅಕಾರ್ಷಂ ಜಿಷ್ಣೋರಶ್ವಸ್ಯ ವಾಜಿನಃ ಸುರಭಿನೋ ಮುಖಾಕರತ್ ಪ್ರಣ ಆಯೋ ಉಂಶಿತಾರಿಷತ್ ಅನ್ನುವ ಈ ಪುನರ್ಮಾರ್ಜನದ ಮಂತ್ರದ ಅರ್ಥವೊಂದನ್ನು ಈಗ ನಾವು ಅನುಸಂಧಾನಕ್ಕೆ ತಂದುಕೊಳ್ಳೋಣ. ಈ ಮಂತ್ರ ಭಗವಂತನ ಬಳಿ ನಾವು ಮಾಡುವಂತಹ ಪ್ರಾರ್ಥನೆಯನ್ನ ಹೇಳ್ತದೆ. ಇಲ್ಲಿ ಅಶ್ವಸ್ಯ ವಾಜಿನಃ ಅಂತ ಬಂದಿರೋದ್ರಿಂದ ಇದನ್ನು ನಾವು ಹಯಗ್ರೀವ ರೂಪಿಯಾದಂತಹ ಭಗವಂತನ ಪ್ರಾರ್ಥನೆ ಅಂತ ಕೂಡ ವ್ಯಾಖ್ಯಾನಿಸಬಹುದಾಗಿದೆ. ಮೊದಲು ಅಲ್ಲಿ ನಮ್ಗೆ ಕಾಣಿಸುವಂತ ಶಬ್ದ ಜಿಷ್ಣೋಹ ಅಂತ ಹೇಳಿ. ಜಿಷ್ಣು ಅಂದ್ರೆ ಜಯಶೀಲನಾದವನು ಅಂತ. ಭಗವಂತ ನಿತ್ಯ ಯಾವತ್ತೂ ಕೂಡ ಜಯಶೀಲನಾಗಿದ್ದಾನೆ, ಎಲ್ಲರಿಗಿಂತಲೂ ಉತ್ಕೃಷ್ಟನಾಗಿದ್ದಾನೆ ಅಂತ ಒಂದರ್ಥ. ಮತ್ತೊಂದು ತನ್ನ ದಾನವರು ಮೊದಲಾದ ದುಷ್ಟ ಶಕ್ತಿಗಳನ್ನ ಯಾವತ್ತೂ ಸೋಲಿಸಲಿಕ್ಕೆ ಆತ ಉದ್ಯುಕ್ತನಾಗಿರ್ತಾನೆ, ಅವರನ್ನು ಗೆಲ್ತಾ ಇರ್ತಾನೆ ಅಂತ ಅದು ಇನ್ನೊಂದರ್ಥ. ಹೀಗೆ ಜಿಷ್ಣೋಹ ಅಂದ್ರೆ ಜಯಶೀಲನಾದಂತಹ ಭಗವಂತ. ಮುಂದೆ ಅಶ್ವಸ್ಯ ಅಂತ ನಮಗೆ ಕಾಣಿಸುವಂತ ಮತ್ತೊಂದು ಶಬ್ದ ಅಶ್ವಸ್ಯ ವಾಜಿನಃ ಅಂತ ಹೇಳಿ. ಹೀಗೆ ಎರಡು ಶಬ್ದಗಳಿವೆ. ಅಶ್ವಸ್ಯ ಮತ್ತು ವಾಜಿನಃ ಅನ್ನುವ ಈ ಶಬ್ದಗಳಿಗೆ ನಾವು ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯಕ್ಕನುಸಾರವಾಗಿ ಆ ಎರಡೂ ಶಬ್ದಗಳಿಗೆ ಅರ್ಥ ನೋಡೋಣ. ಬೃಹದಾರಣ್ಯಕ ಉಪನಿಷತ್ತಿನ 1ನೇ ಅಧ್ಯಾಯ ಅಥವಾ 3ನೇ ಅಧ್ಯಾಯದ ಕೊನೆಗೆ ಅಶ್ವಬ್ರಾಹ್ಮಣ ಅಂತ ಏನಿದೆ, ಅಶ್ವಬ್ರಾಹ್ಮಣದಲ್ಲಿ ಇದರ ಕುರಿತಾದಂತಹ ವಿವರಣೆಗಳು ಕಂಡು ಬರ್ತವೆ. ಸರ್ವದಾ ಯುದ್ಧಕರ್ತೃತ್ವಾತ್ ವಾಜೀ ಚಾಪಿ ಪ್ರಕೀರ್ತಿತಃ ಅರ್ವಾ ಅತಿಗಮನಾದುಕ್ತಃ ಆಶುತ್ವಾದಶ್ವ ಉಚ್ಯತೆ ಇತಿ ವೈಹಾಯಸೆ ಅಂತ. ಈ ಭಗವಂತ ಯಾವತ್ತೂ ಕೂಡ ಯುದ್ಧವನ್ನು ಮಾಡ್ತಾ ಇರ್ತಾನೆ. ವಾಜ ಅಂತಂದ್ರೆ ಅವನು ಯುದ್ಧದಲ್ಲಿ ಪಾಲ್ಗೊಳ್ಳುವುದರಿಂದ ಅವನಿಗೆ ವಾಜಿ ಅಂತ ಹೆಸರಿದೆ. ವಾಜಂ ಅಂದ್ರೆ ಯುದ್ಧ ಅಂತ ಕೂಡ ಹೀಗೆ ಹೇಳ್ತಾರೆ. ಮತ್ತೆ ಆಶುತ್ವಾತ್ ಅಶ್ವ ಉಚ್ಯತೆ. ಅಶ್ವ ಅಂತಂದ್ರೆ ಶೀಘ್ರವಾಗಿ ಹೋಗುವಂತಹ ಸಾಮರ್ಥ್ಯವುಳ್ಳವನಾದ್ದರಿಂದ ಅಲ್ಲಿ ಆ ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯದಲ್ಲಿ ಗಂಧರ್ವರ ಕುದುರೆಗಳಲ್ಲಿದ್ದು ವಾಜಿ ಅಂತ ಕರೆಸ್ಕೊಂಡಿದ್ದಾನೆ, ಮನುಷ್ಯರ ಕುದುರೆಗಳಲ್ಲಿದ್ದು ಅಶ್ವ ಅಂತ ಕರೆಸ್ಕೊಂಡಿದ್ದಾನೆ ಅಂತ ಹೀಗೆ ಪ್ರತ್ಯೇಕವಾಗಿದೆ. ನಮಗೆ ಅದೇನ್ ಬೇಡ. ಭಗವಂತ ವಾಜಿ ಎಂಬ ಶಬ್ದದಿಂದ ಹೇಗೆ ವಾಚ್ಯನಾಗ್ತಾನೆ, ಅಶ್ವ ಎಂಬ ಶಬ್ದದಿಂದ ಹೇಗೆ ವಾಚ್ಯನಾಗ್ತಾನೆ, ಅಷ್ಟಾದ್ರೆ ನಮಗೆ ಸಾಕಷ್ಟೆ. ಆದ್ರಿಂದ ಇದು ಹಯಗ್ರೀವ ರೂಪಿಯಾದಂತಹ ಭಗವಂತನ ಸ್ತೋತ್ರ. ಸರ್ವದಾ ಯುದ್ಧಕರ್ತೃತ್ವಾತ್ ವಾಜಿ, ಆಶುತ್ವಾತ್ ಶೀಘ್ರ ಗಮನಶೀಲನಾದ್ರಿಂದ. ಗಮನಶೀಲ ಅಂತಂದ್ರೆ ಕುದುರೆ ಬಹಳ ವೇಗವಾಗಿ ಧಾವಿಸ್ತದೆ ಅಂತ ಒಂದರ್ಥ. ಮತ್ತೊಂದು ಆ ಕುದುರೆ ಅತ್ಯಂತ ಬಹಳ ಬುದ್ಧಿವಂತವಾದಂತಹ ಒಂದು ಪ್ರಾಣಿ, ಇದು ನಮಗೆಲ್ಲ ಗೊತ್ತಿದೆ. ಹಾಗೆ ಭಗವಂತ ಸರ್ವಜ್ಞನಾದ್ರಿಂದ ಅತ್ಯಂತ ಶೀಘ್ರವಾಗಿ ಎಲ್ಲವನ್ನೂ ತಿಳ್ಕೊಳ್ಳುವವನಾದ್ರಿಂದ ಅವನಿಗೆ ಅಶ್ವ ಅನ್ನುವಂತಹ ಈ ಶಬ್ದದಿಂದ ವಾಚ್ಯತ್ವ ಇದೆ. ಮತ್ತೆ ಈ ವಾಜಿನಃ ಅನ್ನೋ ಶಬ್ದಕ್ಕೆ ವೇಗವುಳ್ಳವನು ಅಂತ ಆ ಒಂದು ಅರ್ಥವನ್ನು ಕೂಡ ಹೇಳ್ತಾರೆ. ವಾಜ ಅಂದ್ರೆ ವೇಗ ಅನ್ನೋ ಅರ್ಥವನ್ನು ಕೂಡ ಕೆಲವು ಕೋಶದಲ್ಲಿ ನಾವು ಕಾಣಬಹುದು. ಇನ್ನೂ ಒಂದು ಅರ್ಥ ಇದೆ, ವಾಜ ಅಂತಂದ್ರೆ ಅನ್ನ ಅಂತ ಅರ್ಥ. ಹಾಗಾಗಿ ಸರ್ವಭಕ್ಷಕನಾದವನು, ಈ ಜಗತ್ತೆಲ್ಲವೂ ಕೂಡ ಅವನಿಗೆ ಅನ್ನದ ರೂಪದಲ್ಲಿರೋದ್ರಿಂದ ಅದನ್ನೆಲ್ಲವನ್ನು ಆತ ಭಕ್ಷಿಸುವುದರಿಂದ ವಾಜಿ ಅಂತಂದ್ರೆ ಸರ್ವಭಕ್ಷಕ. ಹೀಗೆ ಸರ್ವಭಕ್ಷಕ, ವೇಗಶಾಲಿ, ಮತ್ತೆ ದಾನವರ ಜೊತೆ ಯುದ್ಧ ಮಾಡುವಂಥವನು. ಅದಕ್ಕಾಗಿ ಅವನಿಗೆ ವಾಜಿನಃ ಅನ್ನುವಂತಹ ಶಬ್ದದಿಂದ ವಾಚ್ಯತ್ವವನ್ನು ಹೇಳ್ತಾರೆ. ಇನ್ನು ಮುಂದೆ ಬರುವಂತಹ ಶಬ್ದ ಅಂದ್ರೆ ದಧಿಕ್ರಾವಣ ಅನ್ನುವಂತಹ ಒಂದು ಶಬ್ದ. ದಧಿ ಅಂತಂದ್ರೆ ಈ ಧಾರಣ ಸಾಮರ್ಥ್ಯವುಳ್ಳಂತಹ ಎಲ್ಲ ತರದ ಹವಿಸ್ಸುಗಳು ಮತ್ತೆ ಕಾಷ್ಠಗಳು. ಅಗ್ನಿಯಲ್ಲಿ ನಾವು ಎಲ್ಲ ರೀತಿಯಾದಂತಹ ಹವಿಸ್ಸುಗಳನ್ನು ಹಾಕ್ತೇವೆ, ತುಪ್ಪ ಇತ್ಯಾದಿ ಹವಿಸ್ಸುಗಳನ್ನ, ಮತ್ತೆ ಕಾಷ್ಠಗಳನ್ನ, ಕಟ್ಟಿಗೆಗಳನ್ನು ಕೂಡ ಹಾಕ್ತೇವೆ. ಅವಕ್ಕೆಲ್ಲದಕ್ಕೂ ಕೂಡ ದಧಿ ಅಂತ ಹೆಸರಿದೆ. ಯಾಕೆಂದ್ರೆ ಅವೆಲ್ಲ ಅಗ್ನಿಗೆ ಧಾರಣ ಸಾಮರ್ಥ್ಯವನ್ನು ಕೊಡ್ತವೆ. ಅಗ್ನಿ ಸ್ಥಿರಕಾಲ ಅಲ್ಲಿ ಉರಿಲಿಕ್ಕೆ ಅನುಕೂಲ ಮಾಡಿಕೊಡ್ತವೆ, ನಮಗೆ ಗೊತ್ತಿದೆ. ಮತ್ತೆ ತುಪ್ಪ ಮೊದಲಾದ ಹವಿಸ್ಸು ಏನಿದೆ ಅದು ಅದನ್ನು ಭಕ್ಷಣೆ ಮಾಡಿದವನಿಗೂ ಕೂಡ ಒಂದು ಧಾರಣ ಸಾಮರ್ಥ್ಯವನ್ನು ಕೊಡ್ತದೆ. ಆದ್ರಿಂದ ದಧಿ ಅಂತಂದ್ರೆ ಕಟ್ಟಿಗೆ ಆಗಬಹುದು, ಸತ್ಯನಾಥ ತೀರ್ಥರ ಆ ಸಂಧ್ಯಾ ಭಾಷ್ಯದಲ್ಲಿ ಹೇಳಿದಂತೆ ಕಟ್ಟಿಗೆಯೂ ಆಗಬಹುದು, ಹವಿಸ್ಸೂ ಆಗಬಹುದು. ಮತ್ತೆ ಎಲ್ಲದಕ್ಕಿಂತ ಇನ್ನೂ ವ್ಯಾಪಕವಾದ ಅರ್ಥ ಅಂತಂದ್ರೆ ದಧಿ ಅಂದ್ರೆ ಮೊಸರು ಮೊದಲಾದ ಭವಿಷ್ಯ ದ್ರವ್ಯಗಳು ಅಂತ ಹೀಗೆ ಕೂಡ ಒಂದು ಕಡೆ ಅರ್ಥ ಬರೆದಿದ್ದಾರೆ. ಎಲ್ಲ ಥರದ ಪದಾರ್ಥಗಳನ್ನು ನೀವು ಅಗ್ನಿಯಲ್ಲಿ ಏನೇನು ಹಾಕ್ತೀರಿ ಅದೆಲ್ಲವನ್ನು ಕೂಡ ಆತ ಸ್ವೀಕಾರ ಮಾಡ್ತಾನೆ ಅಂತ ಅವನ ಬಗ್ಗೆ
ನಾವು ಮಾಡ್ಕೊಳ್ಬೇಕಾದಂತಹ ಅನುಸಂಧಾನ. ಏನೇನು ಭಗವಂತನಿಗೆ ಕೊಡ್ತೇವೆ, ಜ್ಞಾನ, ಭಕ್ತಿ, ವೈರಾಗ್ಯ, ಅದೆಲ್ಲವನ್ನೂ ಆತ ಸ್ವೀಕಾರ ಮಾಡ್ತಾನೆ. ಯಾಕೆಂದ್ರೆ ಅನೇಕ ಕಡೆ ಹವಿಸ್ಸು ಅಂದ್ರೆ ಕೆಲವು ಬಾರಿ ನಮಸ್ಕಾರಗಳು ಅಂತ ಅರ್ಥವನ್ನು ಹೇಳ್ತಾನೆ. ಸೋಮ ಅಂದ್ರೆ ಸೋಮ ರಸ ಅಂತಾನೆ ಏನು ಅರ್ಥ ಅಲ್ಲ, ನಮ್ಮ ಭಕ್ತಿ ಇತ್ಯಾದಿಗಳಿಂದ ಪೂರ್ಣವಾದಂತಹ ಮನಸ್ಸುಗಳಿಗೂ ಕೂಡ ಸೋಮ ಅಂತ ಹೇಳ್ತಾರೆ. ಅದೆಲ್ಲ ತಮಗೆ ಗೊತ್ತಿದ್ದೇ ಇದೆ. ಆ ಕಾರಣದಿಂದಾಗಿ ದಧಿ ಅಂದ್ರೆ ನಮಗೆ ಆಧ್ಯಾತ್ಮಿಕವಾಗಿ ಪೋಷಣೆಯನ್ನ ಕೊಡಬಲ್ಲಂತಹ ಜ್ಞಾನ, ಭಕ್ತಿ, ವೈರಾಗ್ಯ ಇವೆಲ್ಲವೂ ಕೂಡ ದಧಿಯೇ. ಅದನ್ನ ಸ್ವೀಕಾರ ಮಾಡ್ತಕ್ಕಂಥವನು, ಸ್ವೀಕಾರ ಮಾಡಿ ನಮ್ಮನ್ನು ಅನುಗ್ರಹಿಸ್ತಕ್ಕಂಥವನು ಈ ಹಯಗ್ರೀವ ರೂಪಿಯಾದಂತಹ ಭಗವಂತ. ಆದ್ರಿಂದ ಆತ ದಧಿಕ್ರಾವ ಅಂತ ಅದು ಮೂಲ ಶಬ್ದ. ಅದರ ದಧಿಕ್ರಾವಣ ಅಂತೇಳಿ ಷಷ್ಠಿ ವಿಭಕ್ತಿ ಏಕವಚನದ ಶಬ್ದ ಅದು. ಈ ದಧಿಕ್ರಾವಣ ಅನ್ನೋ ಶಬ್ದ ಋಗ್ವೇದದಲ್ಲಿ 4ನೇ ಅಷ್ಟಕದ 39ನೇ ಸೂಕ್ತ, ಅಲ್ಲಿ 3ನೇ ಮಂತ್ರದಲ್ಲಿ ಅದರ 3, 6 ಇತ್ಯಾದಿ ಮಂತ್ರಗಳಲ್ಲಿ ಬಂದಿದೆ. 38ನೇ ಸೂಕ್ತದಲ್ಲೂ ಕೂಡ ಈ ದಧಿಕ್ರಾವ, ದಧಿಕ್ರಾಂಗ್ ಇತ್ಯಾದಿ ಕೆಲವು ಮಂತ್ರಗಳು ಬಂದಿವೆ. ಅಂಥದ್ರಲ್ಲಿ ಈಗ ನಾವು ನೋಡ್ತಿರೋ ಮಂತ್ರಕ್ಕೆ ಸ್ವಲ್ಪ ಹೋಲುವಂತ ಇನ್ನೊಂದು ಮಂತ್ರವೂ ಕೂಡ ಇದೆ. ಯೋ ಅಶ್ವಸ್ಯ ದಧಿಕ್ರಾವಣೋ ಅಕಾರೀತ್ ಸಮಿದ್ಧೇ ಅಗ್ನಾ ಉಷತೋ ವೃಷ್ಟೌ ಅನಾಗಸಂ ತಮದಿತಿ ಕೃಣೋತು ಸಮಿತ್ರೇಣ ವರುಣೇನ ಸಜೋಷಾಹ ಅಂತೇಳಿ ಆ 3ನೇಯ ಮಂತ್ರ. ಯೋ ಅಶ್ವಸ್ಯ ದಧಿಕ್ರಾವಣ ಅಕಾರೀತ್ ಅಂತಿದೆಯಲ್ಲ, ಅಲ್ಲಿ ಯಹ ಅಂದ್ರೆ ಆ ಯಜಮಾನ ಅಂತ ಅರ್ಥ. ಯಜಮಾನನಾದವನು ಅಶ್ವರೂಪದ ಈ ಭಗವಂತ ಏನಿದ್ದಾನೆ, ದಧಿಕ್ರಾವಣ ಅಂದ್ರೆ ನಮ್ಮ ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ಸ್ವೀಕರಿಸುವಂತವನು, ಅವನ ಸ್ತೋತ್ರವನ್ನು ಮಾಡ್ತಾನೆ. ಹೇಗೆಂದ್ರೆ ಉಷಸೋ ಯುಷ್ಟವು, ಉಷಸ್ ಅಂದ್ರೆ ಪ್ರಭಾತ ಕಾಲ. ಪ್ರಭಾತ ಕಾಲ ಆದಾಗ ಅಗ್ನಿಯಲ್ಲಿ ಸಮಿದ್ಧವಾದ ಪ್ರಜ್ವಲಿಸ್ತಾ ಇರುವಂತಹ ಅಗ್ನಿಯಲ್ಲಿ ಆತನ ಆರಾಧನೆಯನ್ನು ಮಾಡ್ತಾನೆ. ಆ ಪ್ರಾತಃ ಕಾಲದ ಆಹುತಿಯನ್ನು ಸ್ವೀಕಾರ ಮಾಡಿದಂಥ ಈ ಅದಿತಿ ಶಬ್ದವಾಚ್ಯನಾದಂತಹ ಭಗವಂತ ಮಿತ್ರ ಮತ್ತು ವರುಣ ಈ ದೇವತೆಗಳ ಅನುಗ್ರಹವನ್ನು ಕೂಡ ಯಜಮಾನನಿಗೆ ದೊರಕಿಸಿಕೊಟ್ಟು ತಮ್ಮ ಅನಾಗಸಂ ಕೃಣೋತು, ಆ ಯಜಮಾನನ ಪಾಪಗಳನ್ನೆಲ್ಲವನ್ನು ಕೂಡ ಪರಿಹರಿಸಲಿ ಅಂತ ಅಲ್ಲಿ ಬಂದಿರುವಂತಹ ಒಂದು ಮಂತ್ರ. ಅಲ್ಲಿ ಅಗ್ನ್ಯಂತರ್ಗತನಾದಂತಹ ಪರಮಾತ್ಮನ ಸ್ತೋತ್ರವನ್ನು ಮಾಡಿದೆವು ಅಂತ ಕಂಡು ಬರ್ತದೆ. ಹೈಗ್ರೀವ ರೂಪಿ ಭಗವಂತ ಅಗ್ನ್ಯಂತರ್ಗತ ಆಗುವುದು ಹೇಗೆ? ನಮಗೆ ಸಾಮಾನ್ಯವಾಗಿ ಗೊತ್ತಿರುವಂತೆ ಪರಶುರಾಮ ರೂಪಿಯಾದ ಭಗವಂತ ಅಗ್ನ್ಯಂತರ್ಗತನಾಗಿರ್ತಾನೆ. ಆದ್ರೆ ಅದನ್ನ ಹೈಗ್ರೀವನಿಗೆ, ವರಾಹ ಮೊದಲಾದವರಿಗೆ ಹೊಂದಿಸುವುದು ಹೇಗೆ ಅಂದ್ರೆ, ಹಯಗ್ರೀವ ಮತ್ತು ವರಾಹ ಈ ರೂಪಗಳು ಕೂಡ, ವರಾಹ ರೂಪ ಇಲ್ಲೇನು ಬಂದಿಲ್ಲ, ಪ್ರಾಸಂಗಿಕವಾಗಿ ಅದನ್ನು ಹೇಳಿದೆ ಅಷ್ಟೇ. ಇವೆರಡೂ ರೂಪಗಳು ಕೂಡ ಯಜ್ಞ ರೂಪಗಳು ಅಂತ ಕರೆಸ್ಕೊತವೆ. ಯಜ್ಞೇಶಃ ಸೌಕರಂ ವಪುಹು ತೃತೀಯಂತು ಭವಾಯಾಸ್ಯ ರಸಾತಲಗತಾಂ ಮಹೀಂ ಉದ್ಧರಿಷ್ಯನ್ ಉಪಾದತ್ತ ಯಜ್ಞೇಶಃ ಸೌಕರಂ ವಪುಹು ಅಂತ ಹೇಳಿ ಸಮುದ್ರದಲ್ಲಿ ಮುಳುಗಿ ಹೋದ ಭೂಮಿಯನ್ನ ಮೇಲೆತ್ತಲಿಕ್ಕಾಗಿ ಯಜ್ಞೇಶನಾದಂತಹ ವರಾಹ ಅಲ್ಲಿ ಮೈದೂರಿ ಬಂದ ಅಂತ ವರ್ಣನೆ ಮಾಡ್ತಾರೆ. ಅದೊಂದು ಯಜ್ಞ ವರಾಹ ಅಂತ ಭಗವಂತನಿಗೆ ಹೇಳೋದು ನಿಮ್ಗೆ ಗೊತ್ತಿದ್ದೇ ಇದೆ. ಹಯಗ್ರೀವನು ಕೂಡ ಯಜ್ಞ ಪುರುಷನಾಗಿದ್ದಾನೆ. ಯಾಕೆಂದ್ರೆ ಭಾಗವತದಲ್ಲಿ ಸತ್ರೇ ಮಮಾಸ ಭಗವಾನ್ ಹಯಶೀರ್ಷ ಏಷಃ ಸಾಕ್ಷಾತ್ ಸ ಯಜ್ಞ ಪುರುಷಃ ತಪನೀಯ ವರ್ಣಃ ಛಂದೋಮಯೋ ಮಖಮಯೋ ಅಖಿಲ ದೇವತಾತ್ಮ ಶ್ವಸ್ತೋ ಬಭೂವು ಋಷತೀಃ ನಸ್ತೋ ಬಭೂವು ಋಷತೀಃ ಶ್ವಸತೋಸ್ಯ ನಸ್ತಃ ಅಂತ ಸ್ತೋತ್ರ ಮಾಡಿದ್ದಿದೆ. ಬ್ರಹ್ಮ ಯಜ್ಞ ಮಾಡಿದಾಗ ಅಲ್ಲಿ ಬಂಗಾರದ ಬಣ್ಣವುಳ್ಳಂತ ಹಯಗ್ರೀವ ಮೂಡಿ ಬಂದ ಅಂತ ಹೇಳ್ತಾರೆ. ಸಾಕ್ಷಾತ್ ಸ ಯಜ್ಞ ಪುರುಷ, ಹಯಗ್ರೀವನ ರೂಪಿಯಾದ ಭಗವಂತನನ್ನು ಕೂಡ ಯಜ್ಞ ಪುರುಷ ಅಂತ ಆ ಭಾಗವತದಲ್ಲಿ ಹೇಳಿದಂತ ಒಂದು ಮಾತಿದೆ. ಆದ್ರಿಂದ ಅವನನ್ನು ಕೂಡ ಅಗ್ನ್ಯಂತರ್ಗತನಾದ ಪರಮಾತ್ಮ ಮತ್ತೆ ಯಜ್ಞ ಪುರುಷ ಅಂತ ಹೀಗೆ ಆತನ ಸ್ತೋತ್ರವನ್ನ ನಾವು ಮಾಡಬಹುದಾಗಿದೆ. ಅಗ್ನ್ಯಂತರ್ಗತನಾದ ಪರಶುರಾಮನು ಹಯಗ್ರೀವನು ಅಭಿನ್ನಾದ್ರಿಂದ ಹಯಗ್ರೀವನನ್ನು ಅಗ್ನ್ಯಂತರ್ಗತ ಅಂತ ಹೇಳುವುದಂತೂ ಇದ್ದೇ ಇದೆ. ಮುಂದೆ ದಧಿಕ್ರಾವಣ ಅಕಾರಿಷಂ ಅಂತ ಮೂಲದಲ್ಲಿ ಶಬ್ದ ಇದೆ. ಮಾಡುತ್ತೇನೆ ಅಂತ ಅರ್ಥ ಅದಕ್ಕೆ. ಅಕಾರಿಷಂ ಅಂದ್ರೆ ಅಕಾರ್ಷಂ
ಅದನ್ನ ಸತ್ಯನಾಥ ತೀರ್ಥರು ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ. ಅಕಾರ್ಷಂ ಕರಿಷ್ಯಾಮಿ, ಮಾಡುತ್ತೇನೆ, ಸ್ತೋತ್ರವನ್ನು ಮಾಡುತ್ತೇನೆ ಅಂತ. ಹೀಗೆ ಮಾಡಿದ್ದೇನೆ ಅಂತನೂ ಲುಂಗ್ಲಕಾರದಲ್ಲಿ ಅದರ ಅರ್ಥವನ್ನು ಇಟ್ಕೊಂಡ್ರು ಏನು ತಪ್ಪಲ್ಲ. ಅಕಾರ್ಷೀತ್, ಅಕಾರ್ಷ್ಟಾಂ, ಅಕಾರ್ಷು ಅದರ ಉತ್ತಮ ಪುರುಷದ ಏಕವಚನ ರೂಪ ಅಕಾರ್ಷಂ ಅಂತ ಹೇಳಿ. ನಮಗೀಗ ದೊರೆಯುವ ರೂಪ ಅಕಾರ್ಷಂ ಅಂತ ಹೇಳಿ, ಅಲ್ಲಿ ಪ್ರಯೋಗ ಮಾಡಿರುವ ರೂಪ ಅಕಾರಿಷಂ ಅಂತ. ಯಾಕೆ ಹಾಗೆ ಪ್ರಯೋಗ ಮಾಡಿದ್ದಾರೆ ಅದಕ್ಕೊಂದು ಅನುಸಂಧಾನವನ್ನು ನಾವು ಈ ರೀತಿಯಾಗಿ ಮಾಡ್ಕೊಳ್ಬಹುದಾಗಿದೆ. ತಾತ್ಪರ್ಯ ನಿರ್ಣಯದಲ್ಲಿ 8ನೇ ಅಧ್ಯಾಯದ 10ನೇ ಶ್ಲೋಕ ಒಂದು ಹೀಗಿದೆ. ಅದನ್ನ ನೋಡಿದವರೆಲ್ಲರಿಗೂ ಕೂಡ ನಿಮ್ಗೆ ಅದು ಗೊತ್ತಿದ್ದೇ ಇರ್ತದೆ. ಸಮುದ್ರ ರಾಮನಿಗೆ ಸೇತುವೆ ಕಟ್ಟಲಿಕ್ಕೆ ಮಾರ್ಗವನ್ನ ಸುಲಭವಾಗಿ ಕೊಡದೆ ಹೋದಾಗ ಸಕ್ರೋಧ ದೀಪ್ತ ನಯನಾಂತ ಹತಃ ಪರಸ್ಯ ಶೋಷಂ ಕ್ಷಣಾದ್ ಉಪಗತೋ ಧನುಜಾದಿ ಸತ್ವೈಹಿ ಸಿಂಧುಂ ಶಿರಸಿ ಅರ್ಹಣಂ ಪರಿಗೃಹ್ಯ ರೂಪಿ ಪಾದಾರವಿಂದಂ ಉಪಗಮ್ಯ ಬಭಾಷ ಏತತ್. ರಾಮನ ಆ ಕಣ್ಣಿನ ಬೆಂಕಿಗೆ ಸಿಲುಕಿ ಸಮುದ್ರ ಬತ್ತಿ ಹೋಯಿತು. ಸಮುದ್ರ ಮೂರ್ತಿಮಂತನಾಗಿ ಪೂಜಾ ದ್ರವ್ಯವನ್ನು ಹೊತ್ತು ರಾಮನ ಪಾದಕಮಲಕ್ಕೆ ನಮಿಸಿ ಹೀಗೆ ಹೇಳಿದ ಅಂತಿದೆ. ಅಲ್ಲಿ ಸಿಂಧು ಶಿರಸಿ ಅರ್ಹಣಂ ಅಂತ ಒಂದು ಶಬ್ದ ಪ್ರಯೋಗ ಮಾಡಿದ್ದಾರೆ ಆಚಾರ್ಯರು. ನಮಗೆ ಗೊತ್ತಿರುವಂತೆ ಅರ್ಹಣ ಅಂತಂದ್ರೆ ಈ ಒಂದು ಕಾಣಿಕೆ ಅಂತ ಅರ್ಥ. ಅರ್ಹಣ ಇದು 3 ಅಕ್ಷರಗಳ ಶಬ್ದ. ಆಚಾರ್ಯರು ಅದನ್ನು ಪ್ರಯೋಗ ಮಾಡಿರುವುದು ಅರ್ಹಣಂ ಅಂತ 4 ಅಕ್ಷರದ ಶಬ್ದವಾಗಿ ಪ್ರಯೋಗ ಮಾಡಿದ್ದಾರೆ. ಯಾಕೆ ಹಾಗೆ ಪ್ರಯೋಗ ಮಾಡಿದ್ದಾರೆ ಅಂತಂದ್ರೆ ಅರ್ಹಣಂ ಅಂತ ಹೇಳಿದ್ದೇನೆ, ಅರ್ಹಣಂ ಅಂತ ಬಿಡಿಸಿ ಹೇಳಿದ್ದೇನಿದೆಯಲ್ಲ, ರಾಮನ ಭಯದಿಂದ ವರುಣ ನಡುಗುತ್ತಾ ಇದ್ದ, ಅವನ ತಲೆಯ ಮೇಲಿಟ್ಟಂತಹ ಪೂಜಾ ಸಾಮಗ್ರಿಯು ಕೂಡ ನಡುಗುತ್ತಾ ಇತ್ತು. ಇದು ಹೀಗೆ ಆತನ ದುಸ್ಥಿತಿಯನ್ನ, ಸಮುದ್ರರಾಜನ ದುಸ್ಥಿತಿಯನ್ನ, ಆತನ ಭಯಮಿಶ್ರಿತವಾದ ಗೌರವವನ್ನು ಸೂಚನೆ ಮಾಡಲಿಕ್ಕಾಗಿ ಅರ್ಹಣಂ ಅಂತ ಹೇಳಿದ್ದಾರೆ. ನಾವು ಕೂಡ ಹಯಗ್ರೀವ ರೂಪಿಯಾದ ಭಗವಂತನ ಸ್ತುತಿಯನ್ನು ಮಾಡುವಾಗ ಅಕಾರ್ಷಂ ಅಂತ ಹೇಳಿದ್ರೆ ಸರಳವಾಗಿ ಸುಲಲಿತವಾಗಿ ಮಾಡಿದ್ದೇವೆ ಅಂತ ಆಗ್ತದೆ. ಅಕಾರಿಷಂ ಅಂತ ಹೇಳಿದ್ರೆ ಹೆಚ್ಚು ಎಚ್ಚರಿಕೆಯಿಂದ ಕೂಡಿದವರಾಗಿ ಭಯಭಕ್ತಿಯಿಂದ ಭಗವಂತನ ಎದುರಿಗೆ ನಮ್ಮ ಸೇವೆಯನ್ನು ಮಾಡಿದ್ದೇವೆ ಅಂತ ಹೀಗೆ ಹೇಳಿದಂತ ಆಗ್ತದೆ. ಇಲ್ಲಿ ದಧಿಕ್ರಾವಣ ಅಕಾರಿಷಂ ಅಂತ ಬಂತಲ್ಲ, ದೇವರಿಗೆ ಮಾಡಿದೇನು ಅಥವಾ ಮಾಡುತ್ತೇನೆ ಅಂತ ಇಷ್ಟ ಅರ್ಥ ಆಗ್ತದೆ. ಅದಕ್ಕೆ ದೇವರಿಗೆ ಏನು ಮಾಡುತ್ತೇನೆ, ಏನು ಮಾಡಿದೆನು ಅಂತ ಅನ್ನೋದ್ರ ಬಗ್ಗೆ ಅಲ್ಲೇನು ಬರಲಿಲ್ಲ. ನಾವು ಅದನ್ನ ಸ್ತೋತ್ರವನ್ನು ಮಾಡಿದ್ದೇವೆ ಅಂತ ನಾವಾಗೇ ಅರ್ಥ ಮಾಡ್ಕೊಂಡಿದ್ದೇವೆ ಅಷ್ಟೇ. ಇದ್ರ ಕುರಿತಾಗಿ ಭಾಷೆಗೆ ಸಂಬಂಧಪಟ್ಟಂತಹ ಒಂದು ಚಮತ್ಕಾರದ ಪ್ರಯೋಗ ಇಲ್ಲಿದೆ. ಏನ್ ಮಾಡಿದೀವಿ ಅಂದ್ರೆ ಪೂಜೆ ಮಾಡಿದೆವು, ಸ್ತೋತ್ರ ಮಾಡಿದೆವು ಅಂತ ಹೇಳಿದ್ರೆ, ಪೂಜೆ ಅಂತ ವೇದವಾಕ್ಯ ಹೇಳಿದ್ರೆ ಪೂಜೆ ಅಂತ ಅರ್ಥ ಆಗ್ತಿತ್ತು, ಸ್ತೋತ್ರ ಅಂತ ಹೇಳಿದ್ರೆ ಸ್ತೋತ್ರ ಅಂತ ಅರ್ಥ ಆಗ್ತಿತ್ತು, ನಮಸ್ಕಾರ ಅಂತ ಹೇಳಿದ್ರೆ ನಮಸ್ಕಾರ ಅಂತ ಅರ್ಥ ಆಗ್ತಿತ್ತು. ಆದ್ರೆ ಅದು ಏನನ್ನೂ ಹೇಳಲಿಲ್ಲ. ಅದರ ಅರ್ಥ ಹೈಗ್ರೀವ ರೂಪಿಯಾದ ಭಗವಂತನಿಗೆ ಬೆಳಿಗ್ಗೆ ಎದ್ದಂದಿನಿಂದ ರಾತ್ರಿ ಮಲಗುವವರೆಗೆ ಮಾಡುವುದೆಲ್ಲವೂ ಅವನಿಗಾಗಿ, ಆದ್ರಿಂದ ಏನನ್ನಂತ ಹೇಳಲಿಲ್ಲ. ಎಲ್ಲವೂ ಅವನಿಗಾಗಿ ಇರುವಾಗ ನಾವು ಯಾವುದನ್ನಾದ್ರೂ ಒಂದು ನಿರ್ದಿಷ್ಟವಾಗಿ ಹೇಳ್ಬೇಕಾಕೆ? ಹುಟ್ಟಿದಂದಿನಿಂದ ಮರಣಿಸುವವರೆಗೂ ಕೂಡ ನಾವು ಮಾಡುವಂಥದ್ದೆಲ್ಲವೂ, ಬೆಳಿಗ್ಗೆ ಎದ್ದಂದಿನಿಂದ ರಾತ್ರಿ ಮಲಗುವವರೆಗೂ ಮಾಡುವುದೆಲ್ಲವೂ, ಮಲಗಿದ್ದಾಗ ಮಾಡುವುದು ಕೂಡ ಅವನದೇ ಆದ್ರಿಂದ, ಅವನ ಪೂಜೆಯೇ ಆದ್ರಿಂದ ಅಲ್ಲಿ ಏನು ಅಂತ ಹೇಳಲಿಲ್ಲ ಅವರು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಭಾಷಾ ಪ್ರಯೋಗ ನನಗೆ ನೆನಪಿಗೆ ಬರ್ತದೆ. ನಿಮ್ಮಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಇತ್ಯಾದಿ ಕಡೆಗಳಲ್ಲಿ ಅದು ಪ್ರಯೋಗ ಇರ್ಲಿಕ್ಕಿಲ್ಲ. ಈ ಕಡೆ ಉತ್ತರ ಕರ್ನಾಟಕದಲ್ಲಿ ಹಾಗೊಂದು ಪ್ರಯೋಗ ಮಾಡ್ತಾರೆ. ಇವತ್ತು ಏನ್ರಿ ನಿಮ್ಮ ಮನೆಯಲ್ಲಿ ವಿಶೇಷ ಅಂತ ಹೀಗೆ ಕೆಲವು ಪ್ರಸಂಗದಲ್ಲಿ ಯಾರನ್ನಾರು ಮಾತಾಡಿಸಿದಾಗ, ಇವತ್ತು ನಮ್ಮ ಮನೆಯಲ್ಲಿ ನಾವು ದೇವರಿಗೆ ಮಾಡಿದ್ದೇವೆ ಅಂತ ಹೇಳ್ತಾರೆ ಉತ್ತರ. ಅವರು ದೇವರಿಗೆ ಏನ್ ಮಾಡಿದ್ದಾರೆ ಅವರು ಏನ್ ಹೇಳೋದಿಲ್ಲ. ಇವ್ರು ಕೇಳುವವರು ಕೂಡ ದೇವರಿಗೆ ಏನ್ ಮಾಡಿದ್ದೀರಿ ಅಂತೇನು ಇವರು ಏನು ಕೇಳೋದಿಲ್ಲ. ದೇವರಿಗೆ ಮಾಡಿದ್ದಾರೆ, ದೇವರಿಗೆ ಮಾಡಿದ್ದೇವೆ ಅಂತ ಶಬ್ದ ಪ್ರಯೋಗ ಅವ್ರು ಮಾಡಿದ ಕೂಡಲೇ ಅದು ಕೇಳುವವರಿಗೂ ಗೊತ್ತಾಗೇ ಬಿಡ್ತದೆ. ಅದು ಎಲ್ರಿಗೂ ಕೂಡ ತುಂಬಾ ಪರಿಚಿತವಾಗಿರುವಂತಹ ಪ್ರಯೋಗನೇ ಅದು. ದೇವರಿಗೆ ಮಾಡುವುದು ಅಂದ್ರೆ ದೇವರಿಗೆ ಸೇವಾ ಮಾಡುವುದು, ಪೂಜೆ ಮಾಡುವುದು, ಏನೋ ಒಂದು ನಿರ್ದಿಷ್ಟವಾದ ಪೂಜಾ ಮಾಡಿ, ವೈಭವ ಪೂಜೆ ಮಾಡಿ, ಭಕ್ಷ್ಯ ಭೋಜ್ಯಾದಿಗಳನ್ನು ಮಾಡಿ ನಿವೇದಿಸಿ ತಾವು ಭೋಜನ ಮಾಡುವುದು ಅಷ್ಟೇ ಅರ್ಥ. ಆದ್ರಿಂದ ದೇವರಿಗೆ ಮಾಡುವುದು ಅನ್ನುವ ಒಂದು ಪ್ರಯೋಗ ಈ ಕಡೆ ನಮ್ಮಲ್ಲಿ ಕಂಡು ಬರ್ತದೆ. ಅಂಥದ್ದೊಂದು ಪ್ರಯೋಗ ಇದು. ನಮಗೆ ನಮ್ಮ ಭಾಷೆಗಳಲ್ಲಿ ಪ್ರಯೋಗ ಮಾಡಿದ್ರೆ ಅರ್ಥ ಆಗ್ತದೆ. ವೇದದಲ್ಲಿ ಬಂದಿರುವಂತಹ ಪ್ರಯೋಗ ಅಷ್ಟು ಸುಲಭವಾಗಿ ನಮ್ಮ ಗಮನಕ್ಕೆ ಬರುವುದಿಲ್ಲ ಅಷ್ಟೇ. ಹೀಗೆ ದೇವರಿಗೆ ಮಾಡಿದೆ ಅಂದ್ರೆ ಸ್ತೋತ್ರ ರೂಪವಾದ ಸೇವಾ ಮಾಡಿದೆ ಅಂತ ಅರ್ಥ. ಅವನೇನ್ ಮಾಡ್ಬೇಕು? ನಮ್ಮ
ಮುಖಗಳನ್ನು, ಮುಖ ಅಂದ್ರೆ ಮುಖಾನಿ ಅಂತ ಅರ್ಥ, ಸುರಭಿ ಸುಗಂಧವುಳ್ಳದ್ದನ್ನಾಗಿ ಆ ಭಗವಂತ ಮಾಡಬೇಕಾಗಿದೆ. ನಮ್ಮ ಮುಖವನ್ನ ಆತ ಸುಗಂಧಯುಕ್ತವನ್ನಾಗಿ ಮಾಡುವುದು ಅಂದ್ರೆ ಏನರ್ಥ ಅಂದ್ರೆ, ಈ ವೇದ ಶಾಸ್ತ್ರ ಇತ್ಯಾದಿಗಳನ್ನ ಉಚ್ಚರಿಸಲಿಕ್ಕೆ ಬೇಕಾಗಿರುವಂತಹ ಒಂದು ಶಕ್ತಿಯನ್ನ ಆತ ನಮಗೆ ಕೊಡ್ಲಿ ಅಂತ ಅದರ ತಾತ್ಪರ್ಯ. ಇದು ಸುಲಭವಾಗಿ ಗೊತ್ತಾಗೇ ಆಗ್ತದೆ. ವೇದೋಚ್ಚಾರಣ ಇತ್ಯಾದಿಗಳನ್ನು ಮಾಡಿದ್ರ ಮೂಲಕ ನಮ್ಮ ಮುಖ ಸುಗಂಧಿತ ಆಗ್ತದೆ ಅಂತ ಬಂತಲ್ಲ, ಆಗ ನನಗೆ ಮಹಾನಾರಾಯಣ ಉಪನಿಷತ್ತಿನಲ್ಲಿ ಬರುವಂತಹ ಒಂದು ಮಂತ್ರ ನೆನಪಿಗೆ ಬರ್ತದೆ. ಅದನ್ನು ಕೂಡ ಇಲ್ಲಿ ತಮ್ಮ ಎದುರಿಗೆ ಹಂಚಿಕೊಳ್ತೇನೆ. ಯಥಾ ವೃಕ್ಷಸ್ಯ ಸಂಪುಷ್ಪಿತಸ್ಯ ದೂರಾತ್ ಗಂಧೋ ವಾತಿ ಏವಂ ಪುಣ್ಯಸ್ಯ ಕರ್ಮಣಃ ದೂರಾತ್ ಗಂಧೋ ವಾತಿ ಯಥಾ ಅಸಿಧಾರಾಂ ಕರ್ತೆ ಅವಹಿತ ಅವಕ್ರಾಮೇತ್ ಯುವೇ ಯುವೇ ಹವಾ ವಿಶ್ವಯಿಷ್ಯಾಮಿ ಅಂತ ಅದು ಮುಂದೆ ಬರುವಂತ ಮಂತ್ರ. ಅದೇನ್ ಬೇಡ, ಚೆನ್ನಾಗಿ ಹೂ ಬಿಟ್ಟಂತಹ ಒಂದು ವೃಕ್ಷದ ಗಂಧ ಅದರ ಸಮೀಪಕ್ಕೆ ಬಂದಾಗ ಬರ್ತದೆ ಅಂತಿಲ್ಲ, ದೂರ ಇದ್ದಾಗಲೇ ಬರ್ತದೆ. ಬಹಳ ದೂರದಿಂದಲೇ ಇಲ್ಲೊಂದು ಹೂ ಬಿಟ್ಟಂತಹ ಗಿಡ ಇದೆ ಅಂತ ಎಲ್ಲರಿಗೂ ಗೊತ್ತಾಗ್ತದೆ. ಏವಂ ಪುಣ್ಯಸ್ಯ ಕರ್ಮಣಃ ದೂರಾತ್ ಗಂಧೋ ವಾತಿ. ಪುಣ್ಯಕರ್ಮ ಸತ್ಕರ್ಮ ಏನಿರ್ತದಲ್ಲ ಅದರ ಒಂದು ಸುಗಂಧ ಆ ವ್ಯಕ್ತಿಯ ಪರಿಸರದಲ್ಲಿ, ಸುತ್ತಮುತ್ತಲಿನ ಎಲ್ಲಾ ಪರಿಸರದಲ್ಲಿಯೂ ಕೂಡ ಹರಡಿರ್ತದೆ ಅಂತ. ಹೀಗೆ ಪುಣ್ಯಕರ್ಮ ಅಂದ್ರೆ ಏನು? ನಾವು ಮಾಡುವಂತಹ ಶ್ರವಣ ಮನನ ಇತ್ಯಾದಿಗಳು, ಹಾಗೆ ಮಾಡುವಂತಹ ವೇದಾಧ್ಯಯನ ಇತ್ಯಾದಿಗಳು, ಹೀಗೆ ಅವೆಲ್ಲ ಪುಣ್ಯಕರ್ಮಗಳ ಗಂಧ. ಆದ್ರಿಂದ ನಮ್ಮ ಮುಖವನ್ನು ಸುಗಂಧ ಭರಿತವನ್ನಾಗಿ ಮಾಡಲಿ ಅಂತ ನಾವು ಹೈಗ್ರೀವ ರೂಪಿಯಾದ ಭಗವಂತನನ್ನು ಕೇಳುವುದು, ವೇದ ಪಠನ, ವೇದ ವ್ಯಾಖ್ಯಾನ ಇತ್ಯಾದಿಗಳನ್ನ ಮಾಡಿ ನಮ್ಮ ಮುಖ ಸುಗಂಧ ಭರಿತ ಆಗುವಂತೆ ಮಾಡಲಿ, ಅದೇ ಸುಗಂಧ ಅಂತ ನಾವು ಆ ಭಗವಂತನನ್ನ ಪ್ರಾರ್ಥಿಸಬೇಕು. ಕರತ್ ಅಂದ್ರೆ ಕರೋತ್, ಮಾಡಲಿ ಅಂತ ಭಗವಂತನ ಪ್ರಾರ್ಥನೆ. ಪುಣ್ಯ ಸಾಧನ ವೇದೋಚ್ಚಾರಣ ಸಾಮರ್ಥ್ಯಾನಿ ಕುರಿಯಾದಿತಿ ಯಾವತ್ತು ಅಂತ ಭಾಷ್ಯದಲ್ಲಿ, ಸಂಧ್ಯಾ ಭಾಷ್ಯದಲ್ಲಿ. ಮುಂದೆ ನಹ, ಇಂಥ ಎಲ್ಲ ವೇದ ಉಚ್ಚಾರಣ, ವೇದ ವ್ಯಾಖ್ಯಾನ ಇತ್ಯಾದಿಗಳನ್ನು ಮಾಡಬೇಕು ಅಂದ್ರೆ ನಮ್ಮ ಆಯುಷ್ಯವೂ ಕೂಡ ಹೆಚ್ಚಾಗಬೇಕಲ್ಲ. ಅದಕ್ಕಾಗಿ ಮೊದಲು ಒಂದ್ ಕಡೆ ನಹ ನಮ್ಮ ಮುಖಗಳನ್ನು ಅಂತ ಬಂತು. ಈಗ ಮತ್ತೆ ಪ್ರಣ ಆಯುಂಷಿ ತಾರಿಷತ್ ಅನ್ನುವಲ್ಲಿ ನಹ ಅಂತ ಮತ್ತೊಂದ್ ಕಡೆ ಇದೆ. ನಹ ನಮ್ಮ, ಆಯುಂಷಿ ಆಯುಷ್ಯಗಳನ್ನು, ಪ್ರತಾರಿಷತ್ ಆ ಪ್ರ ಅನ್ನೋ ಉಪಸರ್ಗವನ್ನು ಇಲ್ಲಿ ಇಟ್ಕೊಳ್ಬೇಕು ನಾವು. ಆ ಭಗವಂತ ಹೆಚ್ಚಿಸಲಿ, ಪ್ರತಾರಿಷತ್ ಪ್ರವರ್ಧಯತ್, ಹೀಗೆ ನಮ್ಮ ಆಯುಷ್ಯಗಳನ್ನು ಹೆಚ್ಚಿಸಿ ನಮ್ಮ ಆಯುಷ್ಯದಲ್ಲಿ ನಾವು ಶ್ರವಣ ಮನನ ಇತ್ಯಾದಿಗಳನ್ನು ಮಾಡಿ ಆಯುಷ್ಯವನ್ನು ಸಾರ್ಥಕಪಡಿಸಿಕೊಳ್ಳುವಂತೆ ಭಗವಂತ ನಮ್ಮನ್ನು ಅನುಗ್ರಹಿಸಲಿ ಅಂತ ಅದರ ಅರ್ಥ.